ಒಬ್ಬ ವಿಂಗ್ ಕಮಾಂಡರ್ ಆಗಿ ನಾನು ಮಾಡೋ ಕೆಲಸ ಬೇರೆಯವರಿಗೆ ಹಾನಿಯುಂಟು ಮಾಡುತ್ತೆ. ಇದರ ಕರ್ಮ ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಈಗ ನೀವು ಫೈಟರ್ ಪೈಲಟ್. ಯುದ್ಧ ಆದಾಗ ನಿಮ್ಮ ಕರ್ತವ್ಯ ನಿರ್ವಹಿಸಿದರೆ ಬೇರೆಯವರಿಗೆ ಹಾನಿ ಆಗುತ್ತೆ. ಉದ್ದೇಶನೇ ಹಾನಿ ಮಾಡೋದು. ಹಲೋ, ನೀವು ದುಬಾರಿ ಶಸ್ತ್ರಗಳನ್ನ ಯಾರಿಗೂ ಹಾನಿ ಆಗದೇ ಇರಲಿ ಅಂತ ಬಳಸ್ತೀರಾ? ಹಲೋ, ಇಲ್ಲ, ಅದಕ್ಕೆ ಮಾಡೋದು. ಈಗ ನೀವದನ್ನ ನಿಮ್ಮ ಖುಷಿಗೆ ಮಾಡ್ತಿದ್ದೀರಾ ಅಥವಾ ಸದ್ಯ ಅದೀಗ ಯಾವುದೋ ಕಾರಣಕ್ಕೆ ಅನಿವಾರ್ಯ ಆಗಿದೆಯಾ? ಯುದ್ಧನ ನೀವು ಶುರು ಮಾಡಲಿಲ್ಲ. ಮಾನವ ಸಮಾಜ ಸಂಕೀರ್ಣವಾದ್ದು. ಎಲ್ಲೋ ತಿಕ್ಕಾಟ ಆಗುತ್ತೆ. ತಿಕ್ಕಾಟ ಆದಾಗ ಒಂದು ಹಂತದಲ್ಲಿ ಕೋಲು ಹಿಡಿದು ಹೋಗ್ಬೇಕು. ಕೋಲನ್ನ ಗದೆ ಮಾಡ್ಕೊಂಡ್ವಿ, ಆಮೇಲೆ ಈಟಿ ಮಾಡ್ಕೊಂಡ್ವಿ, ಆಮೇಲೆ ಅದನ್ನ ಬಿಲ್ಲು ಬಾಣ ಮಾಡ್ಕೊಂಡ್ವಿ, ಗನ್ ಮಾಡ್ಕೊಂಡ್ವಿ, ಫೈಟರ್ ಜೆಟ್, ಮಿಸೈಲ್ ಬಂತು, ಈಗ ಡ್ರೋನ್ ಬಂದಿದೆ. ನೀವು ಹೋಗ್ಬೇಕಿಲ್ಲ. ಆದರೆ ವಿಡಿಯೋ ಗೇಮ್ ಥರ ಅನಿಸುತ್ತೆ ಕೆಲವರಿಗೆ. ನೇರವಾಗಿ ನೋಡೋಕ್ಕಾಗಲ್ಲ. ಈಗ ಇವೆಲ್ಲ ಮನುಷ್ಯರು ಪರಸ್ಪರ ಮಾಡಿಕೊಳ್ತಿರೋ ಘೋರ ಸಂಗತಿಗಳು. ಆದರೆ ಒಂದು ಸಮಾಜವಾಗಿ ನಾವಿನ್ನೂ ಆ ಹಂತವನ್ನ ತಲುಪಿಲ್ಲ. ಎಲ್ಲರೂ ಪರಸ್ಪರ ಅಪ್ಪಿಕೊಂಡು ಬದುಕೋ ಹಂತವನ್ನ ತಲುಪಿಲ್ಲ. ಅದರ ಹತ್ತಿರನೂ ಇಲ್ಲ. ಅದನ್ನ ಒಪ್ಕೊಳ್ಳೋಣ. ನೀವು ಒಳ್ಳೆ ಫೈಟರ್ ಪೈಲಟ್ ಆಗಿದ್ದೀರಿ. ನಿಮ್ಮ ಜೆಟ್ ಸಾಧ್ಯವಾದಷ್ಟು ಉತ್ತಮ ರೀತಿಯಲ್ಲಿ ಸಜ್ಜಾಗಿದೆ. ಆದರೆ ರಾಜಕೀಯ ಬಲಗಳು ಯಾವುದೇ ಘರ್ಷಣೆ ಮಾಡಿಕೊಳ್ಳಿಲ್ಲ ಅಂದ್ಕೊಳ್ಳಿ. ಆದರೂ ಸಹ ನೋಡಿ, ಈಗ ನೀವು ಆ ಕೆಲಸ ಮಾಡಿದ್ರೋ ಅಥವಾ ಇಲ್ಲವೋ, ಆದರೆ ಆ ಉದ್ದೇಶದಿಂದಲೇ ಕೂತಿರ್ತೀರಿ. ಶುರು ಮಾಡಿದ್ರೆ ಗರಿಷ್ಠ ಹಾನಿಯನ್ನ ಮಾಡೋಕ್ಕೆ ನೋಡ್ತೀರಿ. ಹೌದಾ ಅಲ್ವಾ? ಆಧ್ಯಾತ್ಮಿಕ ಗುರು ಯಾಕೆ ಹೀಗೆ ಹೇಳ್ತಿದ್ದಾರೆ ಅಂತ ಆಶ್ಚರ್ಯ ಆಗ್ತಿರಬಹುದು. ಆದರೆ ನನಗೂ ನಿಮ್ಮ ಮೇಲೆ ನಿರಾಶೆ ಆಗುತ್ತೆ. ನೀವು ಜೆಟ್ ತಗೊಂಡು ಯುದ್ಧಕ್ಕೆ ಹೋಗಿ ಏನು ಹಾನಿ ಮಾಡದೆ ಹಾಗೆ ಬಂದರೆ, ಕರ್ಮ ಮಾಡದೆ ಶುದ್ಧರಾಗಿ ನನಗೂ ನಿರಾಸೆ ಆಗುತ್ತೆ. ಅದು ಕೆಟ್ಟ ಕರ್ಮ. ಉದ್ದೇಶ ಈಡೇರಿಸದೆ ದೇಶದ ಸಂಪನ್ಮೂಲನ ವ್ಯರ್ಥ ಮಾಡೋದು. ಈಗ ಕರ್ಮ ಬಹುಮಾನ ಅಥವಾ ಶಿಕ್ಷೆಯ ವ್ಯವಸ್ಥೆ ಅಲ್ಲ. ಕರ್ಮ ಹೇಗೆ ಅಂದ್ರೆ, ಸದ್ಯ ನೀವ್ಯಾರು ಅನ್ನೋದು. ನೋಡಿ, ನೀವೀಗ ಮನುಷ್ಯರು. ಮರಗಳಿವೆ, ಪಕ್ಷಿಗಳಿವೆ, ಹುಳುಗಳಿವೆ, ಕೀಟಗಳಿವೆ, ಪ್ರಾಣಿಗಳಿವೆ. ಅವು ಜೀವಿಗಳೇ. ಅವು ಯಾಕೆ ಆ ಆಕಾರದಲ್ಲಿದೆ? ನೀವ್ಯಾಕೆ ಈ ಆಕಾರದಲ್ಲಿದ್ದೀರಿ? ಯಾಕೆಂದರೆ ಇದರಲ್ಲಿ ಒಂದಿಷ್ಟು ಪ್ರಮಾಣದ ನೆನಪುಗಳಿವೆ. ಅದು ಈ ರೂಪ ಮಾತ್ರ ಪಡೆಯುತ್ತೆ. ಈಗ ಇನ್ನು ಚೂರು ಮುಂದೆ ಹೋಗೋಣ. ನೆನಪು ಅಂದ್ರೆ, ಜನರು ನೆನಪು ಅಂದ್ರೆ ತಮ್ಮ ತಲೆಯಲ್ಲಿರೋದು ಅಂದ್ಕೊಂಡಿದ್ದಾರೆ. ನಿಮಗೆ ನೆನಪಿದೆಯಾ ನಿಮ್ಮ ಅಜ್ಜನ ಅಜ್ಜನ ಅಜ್ಜ 10 ತಲೆಮಾರಿನ ಹಿಂದೆ ಹೇಗೆ ಕಾಣಿಸ್ತಾ ಇದ್ರು ಅಂತ? ನೆನಪಿದೆಯಾ? ಇಲ್ಲ. ಆದರೆ ಅವರ ಮೂಗು ನಿಮ್ಮ ಮುಖದ ಮೇಲಿದೆ. ಹೌದಾ ಅಲ್ವಾ? ಲಕ್ಷ ವರ್ಷಗಳ ಹಿಂದೆ ನಿಮ್ಮ ಪೂರ್ವಜರ ಚರ್ಮದ ಬಣ್ಣ ಹೇಗಿತ್ತು ಅನ್ನೋದು ದೇಹಕ್ಕಿನ್ನೂ ನೆನಪಿದೆ ಅಲ್ವಾ? ಇದು ನೆನಪು. ವಿಕಾಸಾತ್ಮಕ ನೆನಪು, ಅನುವಂಶಿಕ ನೆನಪು, ಈ ಥರ ನಾವು 8 ಬೇರೆ ಬೇರೆ ಹಂತದ ನೆನಪುಗಳನ್ನು ಗುರುತಿಸ್ತೀವಿ. ಈ ನೆನಪನ್ನ ನಿರ್ಮಿಸ್ಕೊಳ್ಳೋ ರೀತಿ, ನೆನಪನ್ನ ನಿರ್ಮಿಸ್ಕೊಳ್ಳೋ ಈ ಪ್ರಕ್ರಿಯೆನ ಕರ್ಮ ಅಂತೀವಿ. ಇವರನ್ನ ನೋಡಿ ನೀವು ಇವರಾಗಲ್ಲ ನನಗೆ ಅಂದ್ರೆ ಕರ್ಮ. ಇವರನ್ನ ನೋಡಿ ಇವರು ಇಷ್ಟ ಅಂದ್ರೆ ಕರ್ಮ. ಇದನ್ನ ಒಳ್ಳೆ ಕರ್ಮ ಕೆಟ್ಟ ಕರ್ಮ ಅಂತ ನೋಡಬೇಡಿ. ಏನಂದ್ರೆ ಜೀವ ವ್ಯವಸ್ಥೆ ನೆನಪಿಟ್ಕೊಳ್ತಿದೆ. ಈಗ ನಾನು ಇವರು ಇಷ್ಟ ಅನ್ನೋ ಯೋಚನೆನ ಉಂಟು ಮಾಡಿದರೆ 10 ವರ್ಷದ ನಂತರ ಭೇಟಿಯಾದರೆ ಓ ಅಂತ ಮುಖದಲ್ಲಿ ನಗು ಅರಳುತ್ತೆ. ಇವರು ಇಷ್ಟ ಇಲ್ಲ ಅಂತ ಒಂದು ಯೋಚನೆ ಬಂದರೆ 10 ವರ್ಷದ ಮೇಲೆ ಇವರನ್ನ ನೋಡಿದರೆ ಅದೇ ಇರುತ್ತೆ ಅಲ್ವಾ? ಇದು ಕರ್ಮ. ನಿರಂತರವಾಗಿ ನಿಮ್ಮ ಸಾಫ್ಟ್ವೇರನ್ನು ನಿರ್ಮಿಸ್ತಿದ್ದೀರಿ.
ಅದರಲ್ಲಿ ಬಹುತೇಕ ಸುಪ್ತವಾಗಿರುತ್ತೆ. ಆದರೆ ಎಲ್ಲಾನೂ ದಾಖಲಾಗ್ತಿರುತ್ತೆ. ಅರಿವಿನಿಂದ ಮಾಡಿ ಅಥವಾ ಅರಿವಿಲ್ಲದೆ ಮಾಡಿ ಎಲ್ಲಾನೂ ದಾಖಲಾಗ್ತಿರುತ್ತೆ. ಶೇಖರಿಸೋ ಈ ನೆನಪುಗಳನ್ನ ಕರ್ಮ ಅಂತೀವಿ. ಯಾಕೆಂದ್ರೆ ಯಾವ ರೀತಿಯ ಶೇಖರಣೆ ಇದೆ ಅನ್ನೋದರ ಮೇಲೆ ಜೀವನದಲ್ಲಿ ಆ ಥರದ ಪ್ರವೃತ್ತಿಗಳನ್ನ ಬೆಳೆಸ್ಕೊತೀರಿ. ಈಗ ಒಂದೇ ಮನೆಯಲ್ಲಿರೋ ಜನರನ್ನ ನೋಡಿ, ಒಂದೇ ಥರದ್ದೇನೋ ಆದಾಗ ಈಗ ಏನೋ ಸಂಗತಿ ಆಯ್ತು ಅಂದ್ಕೊಳ್ಳಿ. ನಾನದನ್ನು ನೋಡಿ ವಾವ್ ಅದ್ಭುತ ಅಂತೀನಿ. ಅವರದನ್ನು ನೋಡಿ ಎಂಥ ಘೋರ ಅನ್ನಬಹುದು. ಒಂದೇ ಸಂಗತಿ, ಬೇರೆ ಬೇರೆ ಕರ್ಮ. ಕರ್ಮ ಅನ್ನೋದು ಶಿಕ್ಷೆ ಅಥವಾ ಬಹುಮಾನದ ಬಗ್ಗೆ ಅಲ್ಲ. ಇದು ಆ ಶೇಖರಿತ ನೆನಪುಗಳಿಗೆ ನಿಮ್ಮನ್ನು ಎಷ್ಟು ಪ್ರಭಾವಿಸೋಕೆ ಬಿಡ್ತೀರಿ ಅನ್ನೋದರ ಬಗ್ಗೆ. ನೋಡಿ, ನೆನಪುಗಳು ಪ್ರಭಾವಿಸ್ತಿವೆ ಅಂದರೆ ನಿನ್ನೆಗೆ ನಾಳೆಯನ್ನ ಆಳೋಕೆ ಬಿಡ್ತಿದ್ದೀರಿ ಅಂತ. ನಿಮ್ಮ ನಿನ್ನೆ ನಿಮ್ಮ ನಾಳೆಯನ್ನ ಆಳಿದ್ರೆ ನಿಮಗೆ ಯಾವುದೇ ಭವಿಷ್ಯ ಇಲ್ಲ. ಜೀವನದಲ್ಲಿ ಅದಿರೋದೇ ಇಲ್ಲ. ಅವೇ ಅಸಂಬದ್ಧಗಳೇ ಆಗುತ್ತಿರುತ್ತವೆ. ಅದಕ್ಕೆ ನಾವು ಹೇಳಿದ್ದು, ಕರ್ಮದ ಚಕ್ರದಲ್ಲಿದ್ದರೆ ಪುನರಪಿ ಜನನಂ ಪುನರಪಿ ಮರಣಂ. ಹಾಳಾದದೇ ಆಗ್ತಿರುತ್ತವೆ. ಯಾಕೆಂದ್ರೆ ನೆನಪುಗಳಿಗೆ ದಾಸರಾಗಿದ್ದೀರಿ. ನೆನಪು ಎಲ್ಲಾನೂ ನಿರ್ಧರಿಸುತ್ತೆ. ನೀವಿದನ್ನ ಈ ರೀತಿ ನೋಡಿ. ನನಗೆ ನನ್ನ ಸತ್ಯನಿಷ್ಠತೆ ಬರೋದು ನನ್ನ ನೈತಿಕತೆಯಿಂದ ಅಲ್ಲ. ನನಗೆ ನೈತಿಕತೆ ಇಲ್ಲ. ಕ್ಯಾಮರಾ ಮುಂದೆ ಇದನ್ನ ಹೇಳ್ತಾ ಇದ್ದೀನಿ. ನನಗೆ ನೈತಿಕತೆ ಇಲ್ಲ. ನನ್ನ ಸತ್ಯನಿಷ್ಠತೆಯ ತಳಹದಿ ನನ್ನ ಮಾನವೀಯತೆ. ನೈತಿಕತೆನ ನಾನು ನಂಬಲ್ಲ. ಯಾಕೆಂದರೆ ನೈತಿಕವಾಗಿ ನಾನು ಸರಿ ಅಂದ್ಕೊಂಡಿರೋ ಜನರು ಜಗತ್ತಿನಲ್ಲಿ ಅತ್ಯಂತ ಘೋರ ಸಂಗತಿಗಳನ್ನ ಮಾಡಿದ್ದಾರೆ ಅಲ್ವಾ? ನೈತಿಕವಾಗಿ ನಾನು ಸರಿ ಅಂದ್ಕೊಂಡಿರೋ ಜನರು ಜಗತ್ತಿನಲ್ಲಿ ಅತ್ಯಂತ ಕ್ರೂರ ಕೆಲಸಗಳನ್ನ ಮಾಡಿದ್ದಾರೆ ಅಲ್ವಾ? ನನ್ನ ಸತ್ಯನಿಷ್ಠತೆ ಬಂದಿರೋದು ನನ್ನ ಮಾನವೀಯತೆಯಿಂದ. ನೀವು ನೋಡ್ಬೇಕಿರೋದು ಇಷ್ಟನ್ನ. ನಾವು ಮಾಡೋ ಪ್ರತಿ ಕೆಲಸ ದೊಡ್ಡ ಪ್ರಮಾಣದ ಜನರ ಒಳಿತಿಗಾಗ ಅಥವಾ ನನ್ನ ವೈಯಕ್ತಿಕ ಸುಖಕ್ಕಾಗಿ ಮಾಡ್ತಿದ್ದೀನ? ಇಷ್ಟೇ. ಇದನ್ನ ನಿರ್ಧರಿಸಿಕೊಳ್ಳಿ. ನಾವು ಮಾಡ್ತಿರೋದು ಎಲ್ಲರ ಮೇಲೆ ಮಹತ್ವದ ಪರಿಣಾಮ ಬೀರುತ್ತಾ? ಅಥವಾ ನೀವು ಅಲ್ಲಿ ಹಾರ್ತಾ ಶೂಟ್ ಮಾಡೋದನ್ನ ಎಂಜಾಯ್ ಮಾಡೋಕ್ಕೆ ಹೋಗ್ತಿದ್ದೀರಾ? ಇದು ಅರ್ಥ ಆದರೆ ನೀವು ಮಾಡ್ತಿರೋದರ ಬಗ್ಗೆ ಚಿಂತೆ ಮಾಡಬೇಕಿಲ್ಲ. ಯಾಕೆಂದರೆ ಆ ಪರಿಸ್ಥಿತಿಲಿ ಏನ್ ಅಗತ್ಯನೋ ಅದನ್ನ ಮಾಡ್ತಿದ್ದೀರಿ. ನಿಮ್ಮ ಹುಚ್ಚಾಟಗಳಿಂದ ಅದನ್ನ ಮಾಡ್ತಿಲ್ಲ. ಅಗತ್ಯ ಇರೋದನ್ನ ಮಾಡ್ತಿದ್ದೀರಿ. ಅನೇಕರ ಒಳಿತಿಗೆ ಅಗತ್ಯ ಇರೋದನ್ನ ಮಾಡಿದ್ರೆ ಅದು ಒಳ್ಳೆ ಕರ್ಮ. ಉದ್ದೇಶ ಆಗಿದೆ. ಅರ್ಥ ಮಾಡ್ಕೊಳ್ಳಿ. ಕರ್ಮ ನಿರ್ಧಾರವಾಗೋದು ನಿಮ್ಮ ಕೆಲಸದಿಂದ ಅಲ್ಲ, ನಿಮ್ಮ ಇಚ್ಛೆಯಿಂದ, ಉದ್ದೇಶದಿಂದ. ನಿಮ್ಮ ಉದ್ದೇಶ ಏನಂದ್ರೆ ದೇಶದ ಒಳಿತಿಗೆ ಅದನ್ನ ಮಾಡ್ತಿದ್ದೀರಿ, ಮಾನವತೆಯ ದೊಡ್ಡ ಭಾಗಕ್ಕೆ. ಹೌದು, ಆ ಕಡೆನೂ ಜನರಿದ್ದಾರೆ. ಆ ಕಡೆ ಇರೋದು ಕೂಡ ಮನುಷ್ಯರೇ. ಆಗ್ಲೇ ಹೇಳಿದ ಹಾಗೆ ಒಬ್ಬ ಮನುಷ್ಯರಾಗಿ ನಿಮ್ಮನ್ನ ಈ ಜಗತ್ತಿನಲ್ಲಿ ಇಡಲಾಗಿದೆ. ನಿಮ್ಮನ್ನ ಸ್ವರ್ಗದಲ್ಲಿಟ್ಟಿಲ್ಲ. ನಮ್ಮ ಅಸ್ತಿತ್ವಕ್ಕೆ ಒಂದು ದೃಷ್ಟಿಕೋನ ಇದೆ. ಈಗ ಸೇನೆಯಲ್ಲಿರೋದರ ನಮ್ಮ ದೃಷ್ಟಿಕೋನ ದೇಶದ ಕುರಿತಾದ್ದು. ನೀವೀಗ ಬಂಗಾಳದಲ್ಲಿದ್ದೀರಿ. ನಿಮ್ಮ ಸ್ಟೇಷನ್ ಬಂಗಾಳದಲ್ಲಿದೆ. ನೀವು ಬಂದು ತಮಿಳುನಾಡಿಗೆ ಬಾಂಬ್ ಹಾಕಿದರೆ ಅದನ್ನು ಒಪ್ಪೋಕ್ಕಾಗಲ್ಲ. ಯಾಕೆಂದ್ರೆ ಸೇನೆಯನ್ನ ರಚಿಸಿರೋದು ದೇಶಕ್ಕಾಗಿ ಅಂತ. ಅದೊಂದು ಐಡೆಂಟಿಟಿ. ಅದು ದೇವರು ಕೊಟ್ಟಿರೋದಲ್ಲ. ದೇಶ ಅಂದರೆ ನನ್ನ ನಿಮ್ಮ ಮಧ್ಯೆ ಇರೋ ಒಪ್ಪಂದ. ಭಾರತೀಯರು ಅಂತ ಎಲ್ಲರೂ ಒಪ್ಪಿದ್ದೀವಿ ಅಷ್ಟೆ. ಅದಕ್ಕೆ ಇದು ಅಮೂಲ್ಯ. ಯಾಕೆಂದ್ರೆ ನಾವು ಒಪ್ಪಿದ್ದು ಅಲ್ವಾ? ಭಾರತೀಯರು ಅಂತ ನಾವು ಒಪ್ಪಿದ್ದು. ಹಾಗಾಗಿ ಈಗ ದೇಶದ ಒಳಿತಿನ ನಿಟ್ಟಿನಲ್ಲಿ ಹಲವು ಸಂಗತಿಗಳನ್ನು ಮಾಡ್ತೀವಿ. ದುರದೃಷ್ಟವಶಾತ್ ದೇಶಕ್ಕೆ ಆಪತ್ತು ಬಂದರೆ ಆಗ ಸೇನೆ ಸಕ್ರಿಯವಾಗಬೇಕು. ದುರದೃಷ್ಟವಶಾತ್ ಒಂದಿಷ್ಟು ಜನರನ್ನ ಕೊಲ್ಲಬೇಕಾಗುತ್ತೆ. ಮನುಷ್ಯರಾಗಿ ಇದು ತುಂಬಾ ಘೋರ, ನಿರಂತರವಾಗಿ ಆಗ್ತಾ ಬಂದಿದೆ. ನೋಡಿ, 1918ರಲ್ಲಿ ವಿಶ್ವಯುದ್ಧ ಆದ್ಮೇಲೆ ವಿಶ್ವಸಂಸ್ಥೆನ ರಚಿಸಿದಾಗ ಜನರು ಇನ್ನು ಯುದ್ಧ ಆಗಲ್ಲ ಅಂದ್ಕೊಂಡ್ರು. ಯಾಕೆಂದರೆ ಒಂದು ವ್ಯವಸ್ಥೆ ಇದೆ, ಏನೋ ಆದ್ರೆ ಎಲ್ಲ ಚರ್ಚೆ ಮಾಡಿ ಸರಿ ಮಾಡ್ಕೊಳ್ತೀವಿ ಅಂತ. 35 ವರ್ಷದೊಳಗೆ 2ನೇ ವಿಶ್ವಯುದ್ಧ ಆಯಿತು. ಅದು ಬಹುಶಃ ಮೊದಲ ವಿಶ್ವಯುದ್ಧಕ್ಕಿಂತ 25 ಪಟ್ಟು ಹೆಚ್ಚು ಭಯಾನಕವಾಗಿತ್ತು. 2ನೇ ವಿಶ್ವಯುದ್ಧ ಆದ್ಮೇಲೆ ಇನ್ನು ಯುದ್ಧ ಆಗಲ್ಲ ಅಂದ್ಕೊಂಡ್ವಿ.
ಆದರೆ ಅಂಕಿಅಂಶ ಹೇಳೋದೇನೆಂದರೆ ಜಗತ್ತಿನಲ್ಲಿ ಒಂದೇ ಒಂದು ದಿನಾನೂ ಎರಡನೇ ವಿಶ್ವಯುದ್ಧ ಆದಲ್ಲಿಂದ ಜಗತ್ತಿನಲ್ಲಿ ಯುದ್ಧ ಇಲ್ಲದ ದಿನವೇ ಇರಲಿಲ್ಲ. ದಿನ ನಡೀತಿದೆ, ತೀವ್ರತೆ ಹೆಚ್ಚು ಕಡಿಮೆ ಆಗ್ತಿರುತ್ತೆ, ಎಲ್ಲೋ ಒಂದು ಕಡೆ ಸಂಘಟಿತ ಹೋರಾಟ ಆಗ್ತಿದೆ. ಅಪರಾಧಿಗಳು ಸೆಣೆಸೋದಲ್ಲ, ದೇಶಗಳ ನಡುವೆ ಯಾವುದೋ ರೀತಿಯಲ್ಲಿ ಹೋರಾಟ ಆಗ್ತಿದೆ ಪ್ರತಿದಿನ, ಬಹುಶಃ ಕಳೆದ 80 ವರ್ಷಗಳಿಂದ. ದುರದೃಷ್ಟವಶಾತ್ ಮನುಷ್ಯರಾಗಿ ನಾವು ಆ ಮಟ್ಟದಲ್ಲಿದ್ದೀವಿ. ನಾವಲ್ಲಿರಬಾರದು, ಆದರೆ ಅಲ್ಲಿದ್ದೀವಿ. ಅಲ್ಲಿರೋ ತನಕ ನಾವು ಮಾಡಬೇಕಾದ ಕರ್ಮ ಒಂದಿದೆ. ಸೇನೆಯಲ್ಲಿ ನೀವು ಮುಂದೆ ನಿಂತಿದ್ದೀರಿ, ನಾವು ಸೇನೆಯ ಭಾಗನೇ. ಜೆಟ್ನಲ್ಲಿ ಹಾರ್ತಾ ಬಾಂಬ್ ಹಾಕದೇ ಇರಬಹುದು, ಆದರೆ ಅಗತ್ಯ ಬಿದ್ದಾಗ ನೀವು ಬಾಂಬ್ ಹಾಕಲಿ ಅಂತ ಬಯಸ್ತೀವಿ ಅಲ್ವಾ? ನಾವು ಆ ಕರ್ಮದ ಭಾಗನೇ ಅಲ್ವಾ? ಹೇಗೆ ಹೊರತಾಗ್ತೀವಿ? ನಮ್ಮ ಉದ್ದೇಶನೂ ಅದೇ. ಕರ್ಮ ಕೆಲಸದಿಂದಲ್ಲ, ಉದ್ದೇಶದಿಂದ ಆಗೋದು. ಕಟುಕ ಏನನ್ನೋ ಕಡಿಯೋದು, ನೀವು ತಿನ್ನಲಿ ಅಂತ, ಅದವನ ಕರ್ಮ ಅಲ್ಲ, ನಿಮ್ಮ ಕರ್ಮ ಅಲ್ವಾ? ಹಲೋ? ಸೈನಿಕ ಕೊಲ್ಲೋದು ತನ್ನ ಖುಷಿಗಲ್ಲ, ನನ್ನ ಒಳಿತಿಗೆ. ಇದು ನನ್ನ ಕರ್ಮ ಕೂಡ, ಬರೀ ನಿಮ್ಮದಲ್ಲ. ನಾನ್ ತಗೊಳ್ತಿದ್ದೀನಿ, ಯೋಚನೆ ಮಾಡಬೇಡಿ.